ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜು ಮಾಡೋದ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಪುಳಿಯೋಗರೆ ಗೊಜ್ಜು ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 1/4 kg ತಗೊಂಡಿದ್ದೀನಿ. ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದೇ ಥರ ಧನಿಯಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಅದರಲ್ಲೂ ಚೆನ್ನಾಗಿರೋದು ಗ್ರೀನು ಇದು ಆಗಿರೋದು ತೊಗೊಂಡಿದ್ದೀನಿ. ಜೀರಿಗೆ 200 ಗ್ರಾಮ್ ತೊಗೊಂಡಿದ್ದೀನಿ. ಮೆಣಸು 50 ಗ್ರಾಮು, ಮೆಂತ್ಯ 50 ಗ್ರಾಮು, ಸಾಸಿವೆ 50 ಗ್ರಾಮು, 100 ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ಇದು, ನಿಮಗೆ ಸಿಕ್ಕರೆ ಇದನ್ನು ತೊಗೋಬೋದು. ಉದ್ದಿನಬೇಳೆ 150 ಗ್ರಾಮು, ಕಡಲೆಬೇಳೆ 150 ಗ್ರಾಮು, ಎಳ್ಳು 200 ಗ್ರಾಮು. ನೀವು ಬೇಕಾದರೆ ಕರಿ ಎಳ್ಳು ಬೇಕಾದ್ರೂ ತೊಗೋಬೋದು. ಕೊಬ್ಬರಿ 1/4 kg ತೊಗೊಂಡಿದ್ದೀನಿ. ತುರಿದ್ಬಿಟ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಗೊಜ್ಜು ಮಾಡೋಕ್ಕಿಂತ ಅರ್ಧ kg ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನ 4-5 ಅವರು ಮುಂಚೆನೇ ನೆನೆ ಹಾಕಿದ್ದೀನಿ. ಅದಕ್ಕೆ 1/4 kg ಬೆಲ್ಲ, 1/4 kg ಉಪ್ಪು ಕೂಡ ತೊಗೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಏನೇನು ಪದಾರ್ಥ ಇದ್ವಲ್ಲ ಅವೆಲ್ಲ ಹುರ್ಕೊಳ್ಳೋಕ್ಕೆ ಒಂದೊಂದೇ ಹಾಕಬೇಕಲ್ವಾ. ಅದಕ್ಕೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಧನಿಯಾನ ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಊರಿಲೇ ಹುರ್ಕೋಬೇಕು, ತೀರಾ ಜಾಸ್ತಿನೂ ಇರಬಾರ್ದು ಉರಿ. ಕಾಳು ಚೆನ್ನಾಗಿ ಕೈ ಆಡಬೇಕು, ಅವೆಲ್ಲ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಒಂದೇ ಸಮನಾಗಿ ಹುರಿಬೇಕು, ಕೈ ಆಡ್ತಿರ್ಬೇಕು, ಯಾವ ಕಡೆನೂ ಇದಾಗ್ದಂಗೆ. ನೋಡಿ ಇವಾಗ ಘಮ ಬರ್ತಾ ಇದೆ. ನಂದೆರಡು ರೌಂಡ್ ಈ ಥರ ಕೈ ಆಡಿಸ್ತಾ ಇರಬೇಕು. ಇವಾಗ ಚಟಪಟ ಅನ್ನೋಕ್ಕೆ ಸೌಂಡ್ ಕೇಳಿಸ್ತಾ ಇದ್ದೀನಿ ನೋಡಿ. ಈಗ ಹುರಿದಿದ್ದನ್ನ ಒಂದು ಬಾಣಲೆಗೆ ಈ ಥರ ಹುರ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಹುರ್ಕೋಬೇಕು, ಸೀಸಬಾರ್ದು ನೋಡಿ ಅಂತ. ಇವಾಗ ಜೀರಿಗೆನ ಹುರಿತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಅಷ್ಟೇ, ಕೈ ಬಿಡ್ದೇ ಚೆನ್ನಾಗಿ ಹುರ್ಕೋಬೇಕು ಚಟಪಟ ಅನ್ನೋವರೆಗೂ. ನಾನು ಒಂದೊಂದೇ ಪದಾರ್ಥನೇ ಹುರ್ಕೊತಾ ಇದ್ದೀನಿ. ಈಗ ಜೀರಿಗೆ ಹಾಕಿದ್ದೀನಿ, ಸಪ್ರೇಟೇ ಹುರ್ಕೊತಿದ್ದೀನಿ. ನಾವು ಯಾವುದು ಜೊತೆಲಿ ಹಾಕಿ ಹುರಿತಾ ಇಲ್ಲ, ಅದು ಸರಿ ಹೋಗಲ್ಲ ಅಂತ. ಈಗ ಹಿಂಗೆ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ನಾವು. ಎಲ್ಲ ಚೆನ್ನಾಗಿ ಕೈ ಆಡಿಸಿ, ಘಮನೂ ಬರ್ತಾಯಿದೆ, ಈ ಥರ ಹುರ್ಕೋಬೇಕು. ಈಗ ಹಿಂಗೆ ಒಂದೊಂದೇ ಪದಾರ್ಥನ ಹುರ್ಕೊಂಡು ಹಿಂಗೆ ಹಾಕ್ಕೊತಾ ಇರಬೇಕು. ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರಿದು ಸಮವರೆಗೂ ಹಾಕಬೇಕು. ಇದನ್ನು ಅಷ್ಟೇ ಈ ಥರ ಘಮ ಬರೋವರೆಗೂ ಹುರಿಬೇಕು. ಈ ಥರ ದಪ್ಪ ತಡ ಪಾತ್ರೆಯಲ್ಲಿ ಹುರಿದ್ರೆ. ಇವಾಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಹಿಂಗೆ ಚೆನ್ನಾಗಿ ಹುರಿಬೇಕು. ಈ ಥರ ಕಡಲೆಬೇಳೆ ಹುರಿತಾ ಇದ್ದೀನಿ. ಇದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹುರಿದ್ರೆ ಪದಾರ್ಥಗಳು ಕಪ್ಪಗಾಗಲ್ಲ. ತೆಳ್ಳಗಿರೋದು ಸಿಲ್ವರ್ ಪಾತ್ರೆ ಅದರಲ್ಲೆಲ್ಲ ಹುರಿದ್ರೆ ಬಾಣಲೆಲ್ಲ ಬೇಗ ಕಪ್ಪಗಾಗುತ್ತೆ. ಒಟ್ಟಿನಲ್ಲಿ ಯಾವುದ್ರೆಲ್ಲರೂ ಹುರಿದ್ರೆ ದಪ್ಪ ತಳ ಇರೋ ಇದರಲ್ಲಿ ಹುರಿಬೇಕು. ಬೇರೆ ತಟ್ಟೆ ಈ ಥರ ಎಣ್ಣೆ ಹಾಕಿದ್ದೀನಿ. ಮೆಂತ್ಯ ಹಾಕಿದ್ದೀನಿ, ಮೆಂತ್ಯ ಹುರ್ಕೊತಾ ಇದ್ದೀನಿ. ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಿದೆ. ಸಾಸಿವೆನೂ ಕೂಡ ಅದು ಬೇಗ ಆಗೋದ್ರಿಂದ ಸ್ವಲ್ಪ ಮೆಂತ್ಯ ಹುರಿದಾದ್ಮೇಲೆ ಹಾಕ್ಕೊಂಡೆ. ಈ ಥರ ಚಟಪಟ ಅಂತಿದ್ದಂಗೆ ತೆಗೆದುಬಿಡಬೇಕು. ಮೆಂತ್ಯ ಸಾಸಿವೆ ಹುರಿದಿದ್ದಾಯಿತು. ಮೆಣಸನ್ನ ಹುರ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಹುರಿಯೋಂಗಿಲ್ಲ.
ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೊಂಡ್ರೆ ಸಾಕು. ಎಳ್ಳು ಕೊಬ್ಬರಿನ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು. ಇವಾಗ ಮೆಣಸಿನ್ಕಾಯಿ ಹುರ್ಕೋಬೇಕು. ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕಿ ಘಾಟ್ ಬರ್ತದೆ ಅಂತ ಒಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಸಣ್ಣ ಉರಿಲೇ ಹುರ್ಕೋಬೇಕು. ಮೆಣಸಿನ್ಕಾಯಿ ಬೇಗ ಸೀದೋಯ್ತದೆ. ನೋಡಿ, ಈ ಥರ ದುಂಡಗಾಗಬೇಕು ಮೆಣಸಿನ್ಕಾಯಿ ನಾವು ಹುರಿಯುವಾಗ. ಎಲ್ಲ ಅಂಟ್ಕೊಂಡಂಗೆ ಇರ್ತಾವಲ್ವ, ಇವಾಗ ನೋಡಿ ಎಷ್ಟು ದುಂಡಗಾಗಿದ್ದಾವೆ, ಆ ಥರ ಹುರ್ಕೋಬೇಕು. ಎಲ್ಲ ಒಟ್ಟಿಗೆ ಇದರಲ್ಲೇ ಹಾಕ್ತಾಯಿದ್ದೀನಿ. ಎಲ್ಲ ಈ ಥರ ಹುರಿದಿದ್ದಾದಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನೇ ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು. ಈ ಎಳ್ಳು ಕೊಬ್ಬರಿನೇ ಸಪ್ರೇಟ್ ಪುಡಿ ಮಾಡ್ಕೋಬೇಕು. ಈ ಥರ ನೆನೆ ಇಟ್ಟಿದ್ನೆಲ್ಲ ಹುಣಸೆಹಣ್ಣು ಆ ಥರ ಕೈಯಲ್ಲೆಲ್ಲ ಕಿವುಚ್ಕೊಂಡು ಚೆನ್ನಾಗಿ ಗೊಜ್ಜನ್ನ ತಕ್ಕೋಬೇಕು. ತುಂಬ ಚೆನ್ನಾಗಿ ಒಂದು 2-3 ಸತಿ ಈ ಥರ ಹಾಕ್ಕೊಂಡು ಕೈ ಆಡಿ ತೊಗೋಬೇಕು. ಈ ಥರ ಎಲ್ಲ ಕಿವುಚ್ಬಿಟ್ಟು ಈ ಹುಣಸೆಹಣ್ಣೆಲ್ಲ ಎತ್ಕೊಂಬಿಟ್ಟು ಚೆನ್ನಾಗಿ ಇನ್ನೂ ಒಂದು ಸಾರಿ ನೀರು ಹಾಕಿ ಅದರಲ್ಲಿರೋ ಹುಣಸೆ ಹುಳಿನೆಲ್ಲ ನಾವು ತೆಕ್ಕೋಬೇಕು. ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹುಳಿಯೆಲ್ಲ ಕಿವುಚ್ಕೋಬೇಕು. ಈ ಥರ ಎರಡು ಸಾರಿನಾರ ಆಗ್ಬೋದು, 3 ಸಾರಿನಾರ ಆಗ್ಬೋದು. ಆ ಥರ ಕಿವುಚ್ಕೋಬೇಕು. ನೀರೆಲ್ಲ ಹುಳಿಯೆಲ್ಲ ಬರೋದಿಲ್ಲ. ಸೋಸ್ಕೋಬೇಕು. ಒಂದು ಕೂತು ಜಾಲರ ಇದ್ದಿದ್ದು ಅದರಿಂದ ಈ ಥರ ನಾವು ಸೋಸ್ಕೊಂಡು ಕೆಳಗಡೆ ಎಲ್ಲ ಹುಳಿ ಬರ್ತದೆ, ಮೇಲ್ಗಡೆ ಎಲ್ಲ ಸಿಪ್ಪೆ ಬರ್ತದೆ. ಈ ಥರ ಹುಣಸೆಹಣ್ಣು ನೆಂದಿದ್ದನ್ನ 2-3 ಸರಿ ನೀರು ಹಾಕಿ ಕಿವುಚಿ ಒಂದು ಜರಡಿಲಿ ಸೋಸ್ಕೊಂಡು ಮೇಲಿನ ಚರಟ ಎಲ್ಲ ತೆಗೆದು ಈ ಥರ ರೆಡಿ ಮಾಡಿದ್ದೀನಿ. ಆಗಲೇ ಎಲ್ಲ ಸಾಮಾನುಗಳು ಹುರಿದಿದ್ದೆಲ್ಲ ತಣ್ಣಗಾಗಿದೆ. ಈಗ ಸ್ವಲ್ಪನೇ ಮಿಕ್ಸಿಗೆಲ್ಲ ಹಾಕ್ಕೊಂಡು ಅರ್ಧ ಮೆಣಸಿನ್ಕಾಯಿ, ಅರ್ಧ ಧನಿಯಾ ಕಾಳುಗಳೆಲ್ಲ ಹಾಕ್ಕೊಂಡು ಕೂಡಿಸಿ ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಈ ಥರ ಎಲ್ಲ ನಾವು ಪುಡಿ ಮಾಡಿದ್ದು ರೆಡಿಯಾಗಿದೆ ನೋಡಿ. ಈಗ ಸಪ್ರೇಟಾಗಿ ಎಳ್ಳು ಕೊಬ್ಬರಿ ಎಲ್ಲ ಹುರಿದಿದ್ವಲ್ಲ, ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ಎಳ್ಳು ಕೊಬ್ಬರಿನ ಈ ಥರ ದಪ್ಪಗೆ ರುಬ್ಕೋಬೇಕು, ತೀರ ನುಣ್ಣಗೆ ರುಬ್ಕೋಬಾರ್ದು. ಹುಳಿ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿನ ಈ ಥರ ಜಜ್ಕೋಬೇಕು. ಈ ಥರ ಬೆಳ್ಳುಳ್ಳಿ ಜಜ್ಕೋಬೇಕು. ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನಿಟ್ಟು ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಲೀಟಿದೆ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಇವಾಗ ಎಣ್ಣೆ ಕಾದಿದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಈಗ ಈ ಥರ ಫ್ರೈ ಆಡಿಸ್ಬೇಕು, ಚೆನ್ನಾಗಿ ಬೇಯಬೇಕು. ಈಗ ಬೆಂದಿಟ್ಟು ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ಹುಳಿ ಇದು.
ಈ ಥರ ಹುಳಿನ ಬೇಯಕ್ಕಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದು ಅದಕ್ಕೆ ಬರೋ ತನಕ ಕುದಿಸ್ಬೇಕು. ಬೆಲ್ಲ ಹಾಕ್ತಾಯಿದ್ದೀನಿ, ಒಂದು 1/4 kg ಅಷ್ಟು. ಈಗ ಬೆಲ್ಲ ಹಾಕಿದ್ದೀನಿ, 200 ಗ್ರಾಮ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಹದಕ್ಕೆ ಬಂದಮೇಲೆ ನಾವು ಇದಕ್ಕೆ ಪುಡಿನೆಲ್ಲ ಸೇರಿಸ್ಬೇಕು. ಈ ಥರ ಕುದಿಸ್ಬೇಕು. ಸುಮಾರು ಒಂದು ಅರ್ಧ ಗಂಟೆನಾದರೂ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇನ್ನೂ ಗಟ್ಟಿ ಬರಬೇಕು. ಕುದೀತಾ ಇದೆ, ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಈ ಥರ ಕುದಿ ಬಂದು ನಾವು ಒಂದು ಕರೆಕ್ಟಾಗಿ ಐತಾ ಇಲ್ಲ ಅಂತ ಗೊತ್ತಾದಾಗ ನಾವು ಇದನ್ನ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು ಇದರಲ್ಲಿ. ಈಗ ಅರ್ಧ ಗಂಟೆಯಿಂದ ಕುದೀತು, ಒಂದು ಹದಕ್ಕೆ ಬಂತು, ಟೇಸ್ಟ್ ಎಲ್ಲ ನೋಡಿದ್ದೀವಿ. ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಇವಾಗ ಪುಡಿ ಹಾಕಿ ಕಲಿಸ್ತಾ ಇದ್ದೀವಿ. ಈ ಥರ ನಿಧಾನಕ್ಕೆ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ನಮ್ಮದು ಪುಡಿ ಈ ಕಲರ್ ಬಂದಿದೆ. ಬೇಕು ಅಂದರೆ ಮೇಲೆ ಒಂದು ಸ್ವಲ್ಪ ಅರಿಶಿನ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಹಿಂಗೆ ಬೇಕು ಅಂದರೂ ಹಾಕ್ಕೋಬೋದು. ಈ ಥರ ತಿರುಗಿಸ್ತಾ ಇರಬೇಕು, ಸಣ್ಣ ಉರಿಲೇ ಇರಬೇಕು. ಇದೆಲ್ಲ ಕುದ್ದಾದಮೇಲೆ ಎಳ್ಳು ಕೊಬ್ಬರಿನ ಹಾಕಬೇಕು. ಇವು ಎಳ್ಳು ಅಷ್ಟೇ ದಪ್ಪ ದಪ್ಪ ಇರಬೇಕು, ತೀರಾ ನೈಸಿಗೆ ರುಬ್ಬಾರ್ದು ನಾವು. ಈ ಥರ ರವೆ ಥರ ಇರಬೇಕು, ಚೆನ್ನಾಗಾಗುತ್ತೆ. ಎಣ್ಣೆ ಏನಾರ ಕಡಿಮೆ ಆದರೂ ಸ್ವಲ್ಪ ಬೇರೆ ಕಾಯಿಸ್ಬಿಟ್ಟು ಇದರೊಳಗೆ ಗೊಜ್ಜೊಳಗೆ ಸೇರಿಸ್ಕೋಬೋದು. ಉಪ್ಪಾಗಲಿ ಏನೇ ಆಗಲಿ ಕಡಿಮೆ ಬಿತ್ತಂದರೆ ಈ ಟೈಮಲ್ಲಿ ನಾವು ಸ್ವಲ್ಪ ಖಾರ ಬೇಕು ಅಂದರೂ ಈ ಟೈಮಲ್ಲಿ ಸೇರಿಸ್ಕೋಬೋದು. ನಮಗಷ್ಟೇ ಸಾಕು ಅಂತಂದರೆ ಅದೇ ಸಾಕಾಗುತ್ತೆ. ಈ ಥರ ರೆಡಿ ಆಗುತ್ತೆ ಗೊಜ್ಜು. ಅಕಸ್ಮಾತ್ ಹುಳಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಒಂದು ಕಪ್ಪಲ್ಲಿ ಹುಳಿ ಇಟ್ಕೊಂಡು ಮಾಡಿಕೊಂಡು ಆಮೇಲೆ ಟೇಸ್ಟ್ ನೋಡಿ ಅದನ್ನು ಹಾಕ್ಕೋಬೋದು. ಎಲ್ಲ ತಿರುಗಿಸಾದ್ಮೇಲೆ ಈ ಥರ ಎಲ್ಲ ಪೌಡ್ರೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಹಾಕ್ಕೋಬೋದು. ಈ ಥರ ಸ್ವಲ್ಪ ಕೊಬ್ಬರಿನೂ ಮೇಲ್ಗಡೆ ಹಾಕಬೇಕು, ಚೆನ್ನಾಗಿ ಕಾಣಿಸ್ತಿರ್ತದೆ. ಅದು ಸ್ವಲ್ಪ ನೈಸ್ ಆಗಿರ್ತಲ್ಲ, ಸ್ವಲ್ಪ ಮಿಕ್ಸಿ ಹೊಡೆದು ಹಾಕಿದ್ದು. ಈಗ ಒಂದಷ್ಟು ಮೇಲೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ಸಾಕಾಗಿಲ್ಲ ಅಂದರೆ ಒಂದು ಬಾಣಲಿನ ಕಾಯಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೋಬೋದು. ಮತ್ತು ಒಗ್ಗರಣೆಗೆ ಬರುತ್ತಲ್ವ, ಅದು ಅವಾಗ ಒಂದು ಸ್ವಲ್ಪ ಎಣ್ಣೆ ಬರುತ್ತೆ, ಅದರಿಂದ ನೋಡಿಕೊಂಡು ಎಣ್ಣೆ ಹಾಕ್ಬೋದು. ಈಗ ಇದು ಪುಳಿಯೋಗರೆಗೆ ಸಿದ್ಧವಾಗಿದೆ. ಈ ಥರ ರೆಡಿಯಾದ ಗೊಜ್ಜನ್ನು ಸ್ಟೀಲ್ ಡಬ್ಬದಲ್ಲೋ ಅಥವಾ ಗಾಜಿನ ಬಾಟ್ಲಿಂದ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಒಂದು ತಿಂಗಳಂಗಟ್ಟಲೆ ಇಟ್ಕೋಬೋದು. ಹೀಗೆ ರೆಡಿಯಾದ ಪುಳಿಯೋಗರೆ ಗೊಜ್ಜಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಎಣ್ಣೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸಾಸಿವೆ, ಅರಿಶಿನ, ಎಳ್ಳುಪುಡಿ, ಉದ್ದಿನಬೇಳೆ, ಕೊಬ್ಬರಿ, ಇಂಗು ಇಷ್ಟು ತಗೊಂಡು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ರೆಡಿ ಮಾಡೋಕ್ಕೆ ಒಂದು ಸ್ಟವ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಕಪ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಬೇಕು ಚೆನ್ನಾಗಿ. ಈಗ ಎಣ್ಣೆ ಕಾಯ್ದಿದೆ ಅಂತ ನೋಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ 1-2 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಕಾಯಬೇಕು. ಈಗ ಸಾಸಿವೆ ಚಟಪಟ ಅಂತಿದೆ. ಅದಕ್ಕೆ ನಾನು 4-5 ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಅದನ್ನ ಹಾಕ್ತಾಯಿದ್ದೀನಿ.
ಕಡಲೆ ಬೀಜ ಕೆಂಪಗಾಗೋವರೆಗೂ ಉರಿಬೇಕು. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು, ಅವರವರು ಟೇಸ್ಟಿಗೆ ತಕ್ಕಂತೆ ಹಾಕಬೇಕು. ಈಗ ಮತ್ತೆ ಒಂದು 2 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ, 2 ಸ್ಪೂನ್ ಉದ್ದಿನಬೇಳೆನ ತೊಗೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಹುರಿಯಬೇಕು. ಸ್ವಲ್ಪ ಬ್ರೌನ್ ಕಲರು ಆಗಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಸಿಮ್ಮಲ್ಲೇ ಇರಬೇಕು. ನೋಡಿ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗೆ ಬರಬೇಕು. ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಆದ್ರೇ ಅವು ರುಚಿ ಹೆಚ್ಚಾಗುತ್ತೆ ಪುಳಿಯೋಗರೆಯಲ್ಲಿ. ಅದರಿಂದ ಚೆನ್ನಾಗಿ ಸಣ್ಣೂರಲ್ಲೇ ಹುರ್ಕೋಬೇಕು. ನೋಡಿ ಈ ಥರ ಕೆಂಪಿಗೆ ಆಗಬೇಕು, ಕಲರೆಲ್ಲ ಈ ಥರ ಹುರ್ಕೋಬೇಕು. ಇವಾಗ ನಾನು ಒಂದು 4 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಖಾರದ ಬೇಕಾದರೂ ಖಾರದ ತೊಗೋಬೋದು, ಇಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು ಅಂದರೂ ತೊಗೋಬೋದು. ನಾನೊಂದು 4 ಹಾಕ್ತಾಯಿದ್ದೀನಿ ಖಾರಕ್ಕೆ ರುಚಿಗೆ ಅಂತ. ಹಾಗೆ ಕರಿಬೇವಿನ ಸೊಪ್ಪನ್ನು ಒಂದು 4-5 ಎಸಳು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅರಿಶಿನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಇಂಗು ಕೂಡ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನು. ರುಚಿಗೆ ಬೇಕಾದರೂ ಸ್ಕಿಪ್ ಮಾಡ್ಬೋದು, ಬೇಡ ಅಂತಂದರೆ. ಗೊಜ್ಜನ್ನ ಸೇರಿಸ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಗೊಜ್ಜನ್ನ ಸೇರಿಸ್ತಾಯಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸಣ್ಣೂರಿನೇ ಇರಬೇಕು, ಜಾಸ್ತಿ ಉರಿ ಮಾಡ್ಕೋಬಾರ್ದು. ಈ ಥರ ಈ ಬಿಸಿಲೇ ಇದು ಆಗುತ್ತೆ. ಆಫ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಗಂಟೆಲ್ಲ ಇಲ್ದಂಗೆ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಉರಿನೂ ಆಫ್ ಮಾಡಿದ್ದೀನಿ ನಾನು. ಜಾಸ್ತಿ ಉರಿ ಇರಬಾರ್ದು. ಇದೆಲ್ಲ ಕೊಬ್ಬರಿ ಎಳ್ಳು ಪುಡಿ ಹಾಕ್ತಾಯಿದ್ದೀನಿ, ಅದು ಒಂದು 2 ಸ್ಪೂನಷ್ಟು. ಕೊಬ್ಬರಿನೂ ಅಷ್ಟೇ, ಅದು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಕಲಿಸ್ಕೊಂಡು ಬಿಸಿಯಾದ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ರೆಡಿಯಾಗಿದೆ ಗೊಜ್ಜು. ಈ ಥರ ರೆಡಿಯಾಗಿದೆ ನೋಡಿ. ಈಗ ಯಾವ ಥರ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಕಪ್ ಅಕ್ಕಿ ಅನ್ನ ಮಾಡಿದೆ, ಅದು ಬಿಸಿಯಾಗಿದೆ. ಇದು ಆರ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹೊತ್ತು ಇರಬೇಕು. ಆಮೇಲೆ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು. ಈ ಥರ ಆರ್ಕೊಂಡ್ಮೇಲೆ ಇದಕ್ಕೆ ಗೊಜ್ಜನ್ನ ಹಾಕಿ ಕಲಿಸ್ಕೋಬೇಕು. ಇವು ಅನ್ನಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ನಾವು ಜಾಸ್ತಿ ಇದ್ದಾಗ ಜಾಸ್ತಿ ಜನಕ್ಕೆ ಕಲಿಸ್ಬೋದು. ಇವಾಗ ನಾನು ಇದನ್ನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಸ್ಪೂನಲ್ಲೆಲ್ಲ ಸರಿಯಾಗಿ ಹೊಂದ್ಕೊಳ್ಳಲ್ಲ. ಈ ಥರ ಅನ್ನನೂ ಅಷ್ಟೇ ನಾವು ಬಿಡಿ ಬಿಡಿಯಾಗಿರೋಂಗೆ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಕಲಿಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಎಲ್ಲ ಕಲಸಿದ ಮೇಲೆ ಟೇಸ್ಟ್ ಕಡಿಮೆ ಆದರೆ ಒಂದು ಸ್ವಲ್ಪ ಈ ಥರ ಉಪ್ಪು ಚಿಮುಕ್ಸ್ಕೊಂಡು ತಿರ್ಗಾ ಮಿಕ್ಸ್ ಮಾಡಬೇಕು. ಗೊಜ್ಜು ಕಡಿಮೆ ಆದರೆ ನಿಮಗೆ ಖಾರ ಎಲ್ಲ ಎಷ್ಟು ಕಡಿಮೆ ಆದರೆ ಮತ್ತೆ ಒಂದು ಸರಿ ಕಲಸಿ. ಈ ಥರ ಕೈಯಲ್ಲಿ ಕಲಸೋದ್ರಿಂದ ಅನ್ನ ಮುದ್ದೆ ಆಗಲ್ಲ. ಸ್ಪೂನಲ್ಲಿ ಕಲಸಿದ್ರೂ ಹೊಂದ್ಕೊಳ್ಳಲ್ಲ. ಅದರಿಂದ ಈ ಥರ ಕೈಯಲ್ಲಿ ಕಲಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೀಗೆ ರೆಡಿಯಾದ ಪುಳಿಯೋಗರೆ ನೋಡಿದ್ರಲ್ಲ, ನೀವು ಮನೆಯಲ್ಲೇ ಮಾಡ್ತೀನಿ. ಈ ಥರ ಮನೇಲಿ ಮಾಡೋದ್ರಿಂದ ರುಚಿ ಜಾಸ್ತಿಯಾಗಿರ್ತದೆ, ಆದಷ್ಟು ಒದಗ್ತದೆ ನಮಗೆ. ಈ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.